ಈಗಷ್ಟೇ ಆದಂಥ ಮರುವಂತೆ ಬೀಚಲ್ಲಿ ಆದಂಥ ಆಕ್ಸಿಡೆಂಟ್. ವಿದ್ಯಾರ್ಥಿಗಳು ಟೂರಿಗೆ ಹೋದವರು, ಪ್ರವಾಸಕ್ಕೆ ಹೋದವರು ಬೀಚ್ ನೋಡಿ ಹೊರಟಿದ್ದಾರೆ. ನೋಡಿ ಹೊರಟ ಕೆಲವೇ ಸೆಕೆಂಡ್ಗಳಲ್ಲಿ ಆಕ್ಸಿಡೆಂಟ್ ಆಗಿದೆ. ಒಂದು ಇಬ್ಬರದ್ದು ಮಣಿಪಾಲಕ್ಕೆ ಹೋಗಿದ್ದಾರೆ, ಅಥವಾ ಇಬ್ಬರು ಡೆತ್ ಆಗಿದ್ದಾರೆ, ಮತ್ತೊಬ್ಬರು ತುಂಬ ಸಿವಿಯರ್ ಇದೆ. ಸ್ಟೂಡೆಂಟ್ಸ್ ಎಲ್ಲರೂ ಈಗ ಇಲ್ಲೇ ಇದ್ದಾರೆ. ನಮಗೆ ತಕ್ಷಣಕ್ಕೆ ಒಂದು TH ಅವ್ರು ಪೂರ್ತಿ ನಮ್ಮ ಜೊತೆಗಿದ್ದರು, ಪೊಲೀಸ್ ಡಿಪಾರ್ಟ್ಮೆಂಟ್ SI ಅವರು ನಮ್ಮ ಜೊತೆಗಿದ್ದರು. ಸೊಸೈಟಿ ಅನ್ನೋದು, ಊರು ಅನ್ನೋದು ಪೂರ್ತಿ ಎಲ್ಲರೂ ಕೈ ಹಾಕಿ ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಅಲ್ಲಿಂದ ಎಲ್ಲರನ್ನು ಬಸ್ಸಿಂದ ಖಾಲಿ ಮಾಡಿಸಿ ಎಲ್ಲರನ್ನು ಕರ್ಕೊಂಡು ಬಂದೆಲ್ಲ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ದಾರೆ. ಸೊ ಹೆಚ್ಚಿನ ಸ್ಟೂಡೆಂಟ್ಸ್ ಇಲ್ಲೇ ಇದ್ದಾರೆ, ಈಗ ಆದರ್ಶ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಎಲ್ಲರೂ ಇದರಲ್ಲಿ ಕೇರಲ್ಲಿದ್ದಾರೆ, ತುಂಬ ಇದ್ದಾರೆ. ದೊಡ್ಡ ವಿಷಯ ಅಂತೇಳಿ ಹೇಳಿದರೆ ಇಂಥದ್ದೊಂದು ಆದಾಗ ಎಷ್ಟು ಜನ ಸಾರ್ವಜನಿಕ ಒಟ್ಟಾದಾಗ ಏನು ಹೆಲ್ಪ್ ಆಗ್ತದೆ ಅಂತೇಳಿ ಹೇಳಿದರೆ, ಸಣ್ಣ ಪೆಟ್ಟಾದರಲ್ಲಿ ದೊಡ್ಡ ಪೆಟ್ಟಾದರಲ್ಲಿ ಎಷ್ಟು ಜನರನ್ನು ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಸೇರಿಸುವವರೆಗೆ ಇಡೀ ಊರು ಜೊತೆಗಿತ್ತು ಅಂತ ಹೇಳ್ಬೋದು. ಮತ್ತು ಡಿಪಾರ್ಟ್ಮೆಂಟ್ ಮತ್ತು ಹಾಸ್ಪಿಟ್ಲ್ಗಳು ಎಲ್ಲ ಡಾಕ್ಟರ್ಗಳು ಎಲ್ಲರೂ ಸಹಿತ ಇಲ್ಲಿದ್ದಾರೆ. ಮತ್ತು ವಿದ್ಯಾರ್ಥಿಗಳೆಲ್ಲರೂ ಸಹಿತ ಅವರವ್ರ ಮನೆಗೆಲ್ಲ ಮಾತಾಡಿಸಿ ಎಲ್ಲರೂ ಒಂದು ಸತಿ ಕಟ್ಟಲ್ಲಿ ಬಂದಿದ್ದಾರೆ. ಶಿವಮೊಗ್ಗ ನಮ್ಮ MP ಅವರಾದಂಥ ರಾಘವೇಂದ್ರ ಅದೇ ಸ್ಪಾಟಿಗೆ ಫೋನ್ ಮಾಡಿದರು, ಪೊಲೀಸ್ ಡಿಪಾರ್ಟ್ಮೆಂಟು ಹಾಸ್ಪಿಟ್ಲಿಗೆಲ್ಲ ಮಾತಾಡಿದ್ದಾರೆ. ಸೊ ಒಂದು ಸರ್ತಿಗೆ ಸಿಚುವೇಶನ್ ಒಳ್ಳೆ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು. ಬಟ್ ಅವ್ರವ್ರು ಪೆಟ್ಟಾದ ಸಣ್ಣ ಪೆಟ್ಟಾದವ್ರು ಮತ್ತು ಅವರು ಊರಿನವರು ಮನೆಯವರೆಲ್ಲ ಬರುವವರು ಕರ್ಕೊಂಡು ಹೋಗೋರೆಲ್ಲ ಇದ್ದಾರೆ. ಸೊ ಸದ್ಯಕ್ಕೆ ಇಷ್ಟು ಕಂಡೀಷನ್ ಕಂಟ್ರೋಲಲ್ಲಿದೆ. ಓಕೆ, ಥ್ಯಾಂಕ್ ಯು. ಅದೇ ಸೈಡಿಗೆ